ಟ್ರಿಚಿ ಅಂದರೆ ಓಲ್ಡ್ ನೇಮ್ ಗೊತ್ತಾ? ತಿರುಚಿರಪಲ್ಲಿ. ಕೀ ಬೈ ಮಿಸ್ ಆಗಿ ಉದುರು ಬಿತ್ತು ಅಂತ ಇಟ್ಕೋ. ಈಗ ಶ್ರೀಲಂಕಾ ಯಾವ ಕಡೆ ಆಗ್ತದೆ? ಆ ಕಡೆ ಅದೇ ಅದು ಶ್ರೀಲಂಕಾ. ಕಪ್ಪಿ ಸೇನೆ ಇವ ನನ್ನದೊಂದಿದೆ ಅಲ್ಲ, ನನಗೂ ಒಂದಿದೆ. ಗಾಯ್ಸ್, ರೂಮ್ ಇದೆನಾ ಅಂತ ಚೆಕ್ ಮಾಡ್ತಾ ಇದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಹುಡ್ತಾ ಇದ್ದಾರೆ ರೂಮ್ ಇದೆನಾ ಅಂತ. ಗೈಸ್, ನಮ್ಮದು ಟೀ ಬ್ರೇಕ್ ಆಯಿತು. ಇವಾಗ ನೋಡು ಪುಂಡಿ ಮ್ಯಾನ್ ಇವ ಬ್ಯಾವರ್ಸಿ. ಇವಾಗ ಎಕ್ಸಾಕ್ಟ್ಲಿ ಟ್ರಿಚಿಯಲ್ಲಿದ್ದೀವಿ. ಸ್ಮಾಲ್ ಒಂದು ಟೀ ಬ್ರೇಕ್ ಆಯಿತು ನಮ್ಮದು. ಟ್ರಿಚಿ ಅಂದರೆ ಓಲ್ಡ್ ನೇಮ್ ಗೊತ್ತಾ? ತಿರುಚಿರಪಲ್ಲಿ. ತಿರುಚಿರಪಲ್ಲಿನಾ? ಓಕೆ. ತಿರುಚಿನಪಲ್ಲಿ ಕೇಳಿದ್ದೆ, ತಿರುಚಿರಪಲ್ಲಿ ಕೇಳಿಲ್ಲ. ತಿರುಚಿರಪಲ್ಲಿ. ಓಕೆ, 225 ಕಿಲೋಮೀಟರ್ಸಾ? ಓಕೆ, ಕಾಲ್ ಕನೆಕ್ಟ್ ಆಗಿದೆ. ಇವಾಗ ಇಲ್ಲಿಂದ ಹೊರಡ್ತಿದ್ದೀವಿ, ಸಿಗುವ ಮುಂದೆ. ಓಕೆ, ಬಾಯ್, ಟಾಟಾ. ಅಡ್ಡ ಹಾಕಿ ಏನು ಮಾಡಿದ್ವಿ? ಫುಲ್ ಅಡ್ಡ ಬಂದ್ಬಿಟ್ಟಿದೆ. ಅಡ್ಡ ಹಾಕಿ ಏನು ಮಾಡಿದ್ವಿ? ಅಡ್ಡ ಬಂದದ್ದ. ಜವಾಬ್ದಾರಿ ಮಾಡಿದ್ಯಾ? ಯಾವ ಬೋಳಿ ಮಕ್ಕಳು ಟಚ್ ಮಾಡಲ್ಲ ಅಂತ ಬರೀಬೇಕು. ಟಚ್ ಮಾಡಲ್ಲ ಯಾರಿದ್ರ? ನೀನು ಅವ್ನ ಸಾಮಾನು ಗೊತ್ತಿಲ್ಲ. ನೋಡಲ್ಲಿ 65 ಇದೆ. ಗಾಯ್ಸ್, ನಮ್ಮದೊಂದು ಶಾರ್ಟ್ ಬ್ರೇಕ್ ತಗೊಂಡಿದ್ವಿ. ಇವಾಗ ಬ್ರೇಕ್ ಮುಗೀತು, ಇನ್ನೂ ಹೊರಡ್ಬೇಕಷ್ಟೆ. ಇನ್ನು ಒಂದು 169 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಅರೌಂಡ್ 3.5 ಅವರ್ಸ್ ಏನೋ ಬೇಕು. ಸೊ ಹೊಡ್ತಾ ಇದ್ದೀವಿ. ಇಲ್ಲಿ ರೋಡು ತುಂಬ ಚೆನ್ನಾಗಿದೆ, ಬಟ್ ಎಲ್ಲರೂ ಮೈ ಮೇಲೆ ಬರ್ತಾ ಇದ್ದಾರೆ. ಕೀ ಬೈ ಮಿಸ್ ಆಗಿ ಉದುರು ಬಿತ್ತು ಅಂತ ಇಟ್ಕೋ. Can you see Sri Lanka? How do you 35 kilometers can be see like that?
ಗಾಯ್ಸ್ ಇದೆ ಪಂಬನ್ ಬ್ರಿಡ್ಜು. ಅದೇ ಕ್ರಾಸ್ ಮಾಡಿದ್ದೆ. ಕ್ರೇಜಿ ಇದೆ ಮಾತ್ರ. ನಾವು ಅಲ್ಲೆಲ್ಲರೂ ಹೋಗ್ಬೋದಿತ್ತು ಅಂತಲ್ವ, ಆ ಕಡೆ ಎಲ್ಲರೂ ಮೆಟ್ಟ ನೋಡಿದ್ದಾರೆ. ಹೊಡ್ತ ತಿನ್ಲಿಕ್ಕೆ ಅಂತ ನಿನ್ನನ್ನು ಕರ್ಕೊಂಡು ಬಂದಿದ್ದೀವಿ ಮಚ್ಚ. ಹ್ಞೂ. ಈಗ ಶ್ರೀಲಂಕಾ ಯಾವ ಕಡೆ ಆಗ್ತದೆ? ಆ ಕಡೆ ಅದೇ ಅದು ಶ್ರೀಲಂಕಾ. ಆ ಕಡೆಯಾ? ಈಗ ನಮ್ಗೊಂದು ಬೋಟ್ ಕೊಟ್ರೆ ನಾವು ಹೋಗ್ಬೋದಾ? ಸೇತುವೆ ಕಟ್ಟೋಣ. ಮತ್ತೆ ಅಲ್ಲಿ ಕೋಸ್ಟಲ್ ಗಾರ್ಡ್ಸ್ ಹಿಡಿದು ಜೈಲಿಗೆ ಹಾಕ್ತಾರೆ. ಅಲ್ಲ, ಜೈಲಿಗೆ ಹಾಕ್ಸ್ಲಿಕ್ಕೆ ಅಂತ ನಾವು ಒಬ್ರನ್ನ ಕರ್ಕೊಂಡು ಬಂದಿದ್ದೀವ. ನೋಡ್ಲಿಕ್ಕೂ ಟೆರರಿಸ್ಟ್ ತರನೇ ಕಾಣಿಸ್ತಾನೆ. ಪಾಪದವನ್ನ ನೋಡಿದ್ರೆ ಬಿಟ್ಬಿಡ್ತಾರೆ ಅವರು, ನಿಮ್ಮನ್ನು ಬಿಟ್ಬಿಡ್ತಾರೆ. ನಮ್ದು ಬೈಕ್ಸ್ ಎಲ್ಲ ಲೈನ್ ಅಪ್ ಆಗಿದೆ. ಬಾಯ್ಸ್ ಎಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ ಅವರವರ ಗರ್ಲ್ ಫ್ರೆಂಡಿಗೆ ಕಳಿಸ್ಲಿಕ್ಕೆ. 2.2 ಕಿಲೋಮೀಟರ್ ಲಾಂಗೆಸ್ಟ್ ಬ್ರಿಡ್ಜ್ ಅಂತೆ. ನಮ್ಮ ಪರೀಕ್ಷಿತ್ ಅವರು ಹೇಳ್ತಿದ್ದಾರೆ, ವೆರಿಫೈಡ್ ಫ್ರಮ್ ಗೂಗಲ್. ನೋಡಿ, ಬ್ರಿಡ್ಜ್ ಆಚೆಯಿಂದ ಶುರು ಆದರೆ ಈಚೆಯಿಂದ ಎಂಡ್ ಆಗುತ್ತೆ. ಈಚೆಯಲ್ಲಿ ಎಂಡ್ ಆಗ್ತದೆ. ಅದು ಗೊತ್ತಾಗ್ತದೆ, ನೀವೊಂದ್ಸಲ ಆರು ಆಳ ಇಲ್ಲ ಅಂತವಾ? ಡೆಪ್ತ್ ಅಷ್ಟೊಂದು ಏನಿಲ್ಲ ಇಲ್ಲಿ ಆ್ಯಕ್ಚುಲಿ ಪರ್ಟಿಕ್ಯುಲರ್. ಮೇ ಬಿ ವೆನ್ ದೇ ಆರ್ ಕನ್ಸ್ಟ್ರಕ್ಟಿಂಗ್ ಬ್ರಿಡ್ಜ್, ಸಿಮೆಂಟ್ ಅದು ಇದು ಹಾಕ್ತಾರಲ್ಲ. ಸೇತುವೆಯನ್ನು ನಾನು ಪುನಃ ಕಟ್ಟುವೆ. ಕಪ್ಪಿ ಸೇನೆಯು ನನ್ನದೊಂದಿದೆ ಅಲ್ಲ, ನನಗೂ ಒಂದಿದೆ. ನಿಂದು ಯಾವುದು ಕಪ್ಪಿಸೇನೆ? ಮಾವ ಮಾವ ಅಂತ ಕೂಗು, ಕೂಗು ಕೂಗು ಕೂಗು. ಅವಳೊಂದು ಖರಾಬ್ ಲುಕ್ ಕೊಟ್ಲು. ಆ್ಯಕ್ಚುಲಿ ಅಲ್ಲಿ ಲೆಫ್ಟ್ ಸೈಡಿಗೆ ರೈಲ್ವೆ ಟ್ರ್ಯಾಕ್ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಅಲ್ಲಿ ವೈಟ್ ಕಲರ್ದು ಒಂದು ಸಿಲ್ಲರ್ಸ್ ಥರ ಇದೆಲ್ಲ ಗೇಟ್, ಅದು ಆ ಕಡೆ ಇರೋದು. ಸೊ ಶಿಪ್ ಬಂದಾಗ ಏನು ಮಾಡ್ತಾರೆ ಅಂದರೆ, ದೊಡ್ಡ ದೊಡ್ಡ ಶಿಪ್ ಬಂದಾಗ ರೈಲ್ವೆ ಗೇಟನ್ನು ಓಪನ್ ಮಾಡ್ತಾರೆ. ಓಪನ್ ಅಂದರೆ ಅದು ಫುಲ್ಲಿ ಮೇಲ್ಗಡೆ ಹೋಗಿ ಶಿಪ್ಪಿಗೆ ಕ್ರಾಸ್ ಆಗಲಿಕ್ಕೆ ಸ್ಪೇಸ್ ಆಗುತ್ತೆ. ಗಾಯ್ಸ್, ರೂಮ್ ಇದೆನಾ ಅಂತ ಚೆಕ್ ಮಾಡ್ತಾ ಇದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಹುಡ್ತಾ ಇದ್ದಾರೆ ರೂಮ್ ಇದೆನಾ ಅಂತ. ಯಾಕಂದರೆ ಎಲ್ಲಿ ಬುಕ್ ಮಾಡ್ಕೊಂಡಿಲ್ಲ, ಹಾಗೆ ಬಂದುಬಿಟ್ಟಿದ್ದೀವಿ. ಲಾಸ್ಟ್ ಮೂಮೆಂಟಲ್ಲಿ ಸಿಗುತ್ತೇನೋ ಅನ್ನೋ ಒಂದು ಧೈರ್ಯದಲ್ಲಿ. ಬಟ್ ನೋಡಬೇಕಷ್ಟೆ. ಓಕೆನಾ? ಬೆಳಿಗ್ಗೆ ಬೇಗ ರೆಡಿ ಅಂದರೆ ಆರಾಮ್ಸೆ ಸಾಕಾ? ಏನಂತ ನಾನು ಅದೇ ಆನ್ಲೈನಲ್ಲಿ ಚೆಕ್ ಮಾಡಿದ್ನಲ್ಲ, 92% ರೂಮ್ಸು ನಾಟ್ ಅವೈಲೇಬಲ್ ಅಂತ ತೋರಿಸ್ತು. ಇದ್ದಿದ್ದು 7.5 ತೋರಿಸ್ತಾ ಇತ್ತು. ಸರಿಯಾಗಿ ಕೇಳಬೇಕು. ನಿಮ್ಮದು ಬ್ಯಾಗಲ್ಲಿ ಇದೆಯಾ ಅಂದರೆ ತಪ್ಪಾಗ್ತದೆ. ನಿಮ್ಮದು ಮೊಬೈಲ್ ಬ್ಯಾಗಲ್ಲಿ ಇದೆಯಾ? ಜಿಪ್ ಹಾಕಿದ್ಯಾ? ಗೈಸ್, ನಮಗೆ ಸ್ಟೇದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಹುಡುಕಿ ಇವಾಗ ಸ್ಟೇದೊಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಹುಡುಕಿದ್ದಕ್ಕೂ ಸಾರ್ಥಕ ಆಯಿತು. ಸೊ ಇಲ್ಲೇ ಆಚೆ ಇದೆ. ನಮ್ಮ ಪರೀಕ್ಷೆಗೆ ಮತ್ತೆ ಎಷ್ಟೊಂದು ಅಲ್ಲೇ ಇದ್ದಾರೆ. ನಾವು ಗಾಡಿ ಒಂದು ತಗೊಂಡೋಗಿ ಅಲ್ಲೇ ಪಾರ್ಕ್ ಮಾಡಿ ಹಾಗೆ ಲಗೇಜನ್ನು ತಗೊಂಡೋಗಿ ಶಿಫ್ಟ್ ಮಾಡುವ ಅಂತ ಬಂದ್ವಿ. ಇಲ್ಲೇ ಇದೆ.
ಆ್ಯಕ್ಚುಲಿ ಆನ್ಲೈನಲ್ಲಿ ಚೆಕ್ ಮಾಡಿದೆ ಸ್ಪೇಸ್ ಅನ್ಅವೈಲೇಬಲ್ ಅಂತ ತೋರಿಸ್ತಾ ಇತ್ತು 92%. ಸೊ ಹಾಗೆ ಒಂದು 2-3 ಕಡೆ ಕೇಳಿದ್ವಿ, ಇಲ್ಲೊಂದು ಅಡ್ಜಸ್ಟ್ ಆಯಿತು. ಸೊ ಇಡ್ಬೋದಾ? ರಾತ್ರಿ ಮಲಗಿದಾಗ ಎಚ್ಚರ ಆದಷ್ಟು ಹೊತ್ತಿಗೆ ಹೊರಗಡೆ ಬಂದು ಒಂದ್ಸಲ ನೋಡಿ. ಯಾಕಂದರೆ ನಿನ್ನೆ ಸ್ಟೇ ಮಾಡಿದ್ವಲ್ಲ, ಅಲ್ಲಿ ಪಾರ್ಕಿಂಗಿಗೆ ಅಂತಲೇ ಸ್ಪೇಸ್ ಇತ್ತು. ಸೊ ರಾತ್ರಿ ಊಟ ಎಲ್ಲ ಆದಮೇಲೆ ಅವರು ಅವರೇ ಗೇಟ್ ಲಾಕ್ ಮಾಡ್ತಾಯಿದ್ರು, ಮಾರ್ನಿಂಗ್ ಅವರೇ ತೆಕ್ಕೊಟ್ರು. ಬಟ್ ಇಲ್ಲಿ ಓಪನ್ ಸ್ಪೇಸ್ ಬೇರೆ, ಹೇಳಲಿಕ್ಕಾಗಲ್ಲ, ಬೇರೆ ಬೇರೆ ಜನ ಬರ್ತಾರೆ, ಲೋಕಲ್ನವ್ರ ಬಗ್ಗೆನೇ ಹೇಳಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಮ್ಮ ಹುಷಾರಿಂದ ನಾವಿದ್ದರೆ ಒಳ್ಳೆಯದು. ಇದೆ ನೋಡಿ ರೂಮು. ಆ್ಯಕ್ಚುಲಿ ರೂಮೇ ಸಿಗ್ತಾ ಇಲ್ಲ. ಸೊ ಅಂಥದ್ರಲ್ಲಿ ಹುಡುಕಿದ್ದಕ್ಕೂ ರೂಮ್ ಸಿಕ್ತು. ಸೊ ಓಕೆ, ಒಂದಿನಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ರೂಮೇ ಇಲ್ಲದೆ ರೋಡ್ ಹತ್ರ ಮಲ್ಗೋ ಬದಲು ಬೆಡ್ ಮೇಲೋ ನೆಲದ ಮೇಲೋ ಏನೋ ಒಂದು ಮಲ್ಕೋಬೋದು. ರೂಮು ಅಂತ ಇರುತ್ತೆ, ಲಗೇಜ್ ಇಡಲಿಕ್ಕೂ ಒಂದು ಹೆಲ್ಪ್ ಆಗುತ್ತೆ ಅಂತ ಬಂದ್ವಿ. ಹೆವಿ ಟಯರ್ಡ್ ಆಗಿದೆ. ಅರೌಂಡ್ 370 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ವಿ. ಸೊ ಟೆಂಪಲ್ ಹೋಗೋ ಪ್ಲ್ಯಾನ್ ಇದೆ. ಸೊ ಟೆಂಪಲ್ ಹೋಗುವಾಗ ಸಿಗುವ.